ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಕಳೆದ 24 ಗಂಟೆಗಳಿಂದ ನಿರಂತರವಾಗಿ ಇಡೀ ದೇಶಾದ್ಯಂತ ಎಲ್ಲ ಮಾಧ್ಯಮಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಹೇಳಿಕೆ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥದ್ದು ಒಂದು ಕಡೆ ಆದರೆ, ಪಾರ್ಲಿಮೆಂಟ್ ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಎರಡು ಕಡೆಯೂ BJPಯವರು ಇದನ್ನು ಅಸ್ತ್ರವಾಗಿ ಬಳಸಿಕೊಂಡು ಕಾಂಗ್ರೆಸ್ ವಿರುದ್ಧ ಮುಗಿಬೀಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಬ್ಜೆಕ್ಟ್ ಇಷ್ಟೇನೆ. ಪತ್ರಕರ್ತರ ಕಾನ್ಕ್ಲೇವ್ ಅಟೆಂಡ್ ಮಾಡುವಂಥದ್ದಕ್ಕೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದರು ಮೊನ್ನೆ ದಿವಸ 23ನೇ ತಾರೀಕು. ಅಲ್ಲಿ CNN IBN ಅವರು ಒಂದು ಕಾನ್ಕ್ಲೇವ್ನ ಏರ್ಪಾಡು ಮಾಡಿರೋ ಸಂದರ್ಭದಲ್ಲಿ CNN IBN ಅವರ ಚಾನಲ್ನ ಒಬ್ಬ ಹ್ಯಾಂಕರ್ ಇಂಟರ್ವ್ಯೂ ಮಾಡೋ ಸಂದರ್ಭದಲ್ಲಿ 44% ರಿಸರ್ವೇಷನ್ ಕೊಡುವಂಥ ವಿಚಾರದಲ್ಲಿ ಕಾಂಟ್ರಾಕ್ಟರ್ಸ್ ಟೆಂಡರ್ನಲ್ಲಿ ಕರ್ನಾಟಕದಲ್ಲಿ ನಾವೇನು ಬಿಲ್ಲನ್ನು ತಗೊಂಬಂದು ಮೈನಾರಿಟಿಯವರಿಗೆ 4% ಕಾಂಟ್ರಾಕ್ಟ್ ಟೆಂಡರ್ಸಲ್ಲಿ ರಿಸರ್ವೇಷನ್ ಕೊಡುವಂಥದ್ದಕ್ಕೆ ತೀರ್ಮಾನ ಮಾಡ್ಕೊಂಡ್ವಿ. ಅದರ ಬಗ್ಗೆ BJPಯವರು ನಿರಂತರವಾಗಿ ಇಲ್ಲಿ ಸದನದಲ್ಲೂ ಹೋರಾಟ ಮಾಡಿದ್ರು, ಸದನದ ಡಿಸ್ಟರ್ಬ್ ಮಾಡಿದ್ರು, ಸ್ಪೀಕರ್ಗೆಲ್ಲ ಪೇಪರ್ಗಳೆಲ್ಲ ಒಡೆಯೋ ಅಂಥದಕ್ಕೆ ಹೋಗೋದು, ಬಿಸಾಕಿದ್ರು. ಅವ್ರಿಗೆ ಸಸ್ಪೆಂಡು 18 ಜನ ಆಗಿರುವಂಥದ್ದು ನಾವು ಕಾಣ್ವಿ. ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಿದರು. ಸೆಷನ್ನಲ್ಲೂ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಎರಡು ಕಡೆಯೂ ಇದನ್ನು ರೈಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಚರ್ಚೆ ಆಗಲಿ, ಕೋರ್ಟ್ಗೆ ಹೋಗುವಂಥ ಕೆಲಸವನ್ನು BJPಯವರು ಮಾಡಿದ್ದಾರೆ. ಕೋರ್ಟ್ಗೆ ಹೋಗ್ತೀವಿ ಅಂತ ಅವರೇ ಓಪನ್ ಡಿಕ್ಲೇರ್ ಮಾಡ್ಕೊಂಡಿದ್ರು. ಇದಕ್ಕಿದ್ದಂಗೆ ಶಿವಕುಮಾರ್ ಅವರು ಅವ್ರನ್ನ ಪ್ರಶ್ನೆ ಮಾಡಿದಾಗ ಡಿ.ಕೆ. ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದೇರ್ ಆರ್ ಕೇಸಸ್ ಬಿಫೋರ್ ದಿ ಆನರಬಲ್ ಹೈಕೋರ್ಟ್ಸ್ ಡಿಫರೆಂಟ್ ಸ್ಟೇಟ್ಸ್ and there are judgments with regard to reservation issues, and reservation issue again after approaching by these BJP people, we do not know what type of judgments are going to come out. Based on that, within the purview of the constitution, definitely we are going to give 4% reservation to Muslims, that is a minority community, that too in the tenders of contracts. Contract tenders ಅಲ್ಲಿ ಮಾತ್ರ 4% ರಿಸರ್ವೇಷನ್ ಕೊಡುವಂಥದ್ದಕ್ಕೆ ನಾವು ಬದ್ಧರಾಗಿದ್ದೀವಿ ವಿತಿನ್ ದಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ನ ಮೂಲ ಕಾನ್ಸ್ಟಿಟ್ಯೂಷನ್ನ ಚೇಂಜ್ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ಆರ್ಟಿಕಲ್ 14 ಪರಿಚ್ಛೇದ 14, ಪರಿಚ್ಛೇದ 15/4, ಪರಿಚ್ಛೇದ 16/4. Constitution article section 14, section 15 subclass 4, section 16 subclass 4 are very, very clear. ರಿಸರ್ವೇಷನ್ ಕೊಡುವಂಥದ್ದಕ್ಕೆ ಅಧಿಕಾರ ಇರುವಂಥದ್ದು ಪಾರ್ಲಿಮೆಂಟಿಗೆ ಮಾತ್ರ. ಇದು ಬೇಸಿಕ್ ಕಾಮನ್ ಸೆನ್ಸ್ ಇರುವಂಥದ್ದು BJPಯವ್ರಿಗೆ ಆಗಬೇಕು. ಕಾಮನ್ ಸೆನ್ಸ್ ಇದೆ, ಎಲ್ಲ ರೀತಿಯ ಸೆನ್ಸ್ಗಳು ಇದ್ದಾವೆ. ರಾಜಕೀಯ ಲಾಭ ಪಡಿಬೇಕು ಅನ್ನುವಂಥದ್ದು ದುರುದ್ದೇಶದಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮುಂಚೂಣಿಗೆ ಬಿಟ್ಟು ಇಡೀ ದೇಶಾದ್ಯಂತ ದೇಶವನ್ನೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡಿರುವಂಥದ್ದು BJPಯವರು. ಇಡೀ ದೇಶದಲ್ಲಿ 17 ರಾಜ್ಯಗಳಲ್ಲಿ BJP ಸರ್ಕಾರ ನಡೆಸ್ತಾ ಇದೆ. 17 ರಾಜ್ಯಗಳಲ್ಲಿ ದೇಶದಲ್ಲಿ ಕಳೆದ 11 ವರ್ಷದಿಂದ BJPಯವರು ಅಧಿಕಾರದಲ್ಲಿದ್ದಾರೆ. ಯಾವ ರಾಜ್ಯಗಳಲ್ಲಿ ಯಾವ ರೀತಿ ಇನ್ಸಿಡೆಂಟ್ ಆದರೂ ಹೊರಗಡೆ ಬರಲ್ಲ, ಚರ್ಚೆ ಆಗಲ್ಲ, ಹೈಲೈಟ್ ಆಗಲ್ಲ. ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ಸ್ ಏನು 3 ಇದ್ದಾವೆ. ಒಂದು ಮೇಜರ್ ಸ್ಟೇಟು ಕರ್ನಾಟಕ. ದಿನ ಬೆಳಗ್ಗೆ ಇದ್ದರೆ ಒಂದು ಸುಳ್ಳು ಸುದ್ದಿಯನ್ನು, ಸುಳ್ಳು ಅಪಾದನೆಗಳ ಸೃಷ್ಟಿ ಮಾಡಿ ಅದರ ಮೇಲೆ ಡಿಬೇಟ್ಗಳು ಮಾಡುವಂಥದ್ದು, ಇಡೀ ದೇಶಾದ್ಯಂತ ಅದರ ಮೇಲೆ ಚರ್ಚೆ ಆಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿರುವಂಥದ್ದು ನಮ್ಮ ದೇಶದ ಪ್ರಜಾಪ್ರಭುತ್ವದ ದುರಂತ. ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡುವಂಥದ್ದಕ್ಕೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಮತ್ತೆ ನಾನು ಪದೇ ಹೇಳ್ತಾ ಇದ್ದೀನಿ. ಕಾನ್ಸ್ಟಿಟ್ಯೂಷನ್ಸ್ನ ಅಮೆಂಡ್ ಮಾಡ್ಬೋದು. ವಿ ವಿಲ್ ಬಿ ಏಬಲ್ ಟು ಅಮೆಂಡ್ ಓನ್ಲಿ ದಿ ಕಾನ್ಸ್ಟಿಟ್ಯೂಷನ್.
BJPಯವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತದು, ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಅವರಿಗೆ ಚೆನ್ನಾಗಿ ಅರಿವಿದೆ. ನಮ್ಮ ದೇಶದಲ್ಲಿ ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದಾಗ ಜನಸಂಘ BR ಅಂಬೇಡ್ಕರ್ ಅವರ ನೇತೃತ್ವದ ಸಮಿತಿಯನ್ನೇ ವಿರೋಧ ಮಾಡಿತ್ತು. ಜನಸಂಘದವರು BR ಅಂಬೇಡ್ಕರ್ ನೇತೃತ್ವ ವಹಿಸಬಾರ್ದು. ಒಟ್ಟು 11 ಜನದ ಸಮಿತಿನಲ್ಲಿ ಅವರು ಒಬ್ಬರೇ ಶೆಡ್ಯೂಲ್ ಕ್ಯಾಸ್ಟ್ನವರು, ಮಿಕ್ಕಿದ್ದವರೆಲ್ಲ ಒಂದು ಸಮುದಾಯಕ್ಕೆ ಸೇರಿದವರು. ಅವರ ನೇತೃತ್ವದಲ್ಲಿ ಸಮಿತಿ ಆಗಬಾರ್ದು ಅಂತ ಆಗಲೇ ಅವರು ಅಪೋಸ್ ಮಾಡಿದರು 1947ನೇ ಇಸ್ವಿನಲ್ಲಿ. ಆ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿ ಆದಮೇಲೆ ಒಪ್ಕೊಳ್ಳುವಂಥ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ಪಾರ್ಲಿಮೆಂಟ್ಗೆ ತಂದ ಸಂದರ್ಭದಲ್ಲೂ ಜನಸಂಘ ವಿರೋಧ ಮಾಡಿತ್ತು, ಈ ಕಾನ್ಸ್ಟಿಟ್ಯೂಷನ್ ಅಕ್ಸೆಪ್ಟ್ ಮಾಡ್ಕೋಬೇಡಿ ಅಂತ. ಅದಾದ ಮೇಲೆ ನಿರಂತರವಾಗಿ ಕಾನ್ಸ್ಟಿಟ್ಯೂಷನ್ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ 395 ಆರ್ಟಿಕಲ್ಸ್ ಇದ್ದವು. 395 ಆರ್ಟಿಕಲ್ಸ್, ಪರಿಚ್ಛೇದಗಳು. ಈಗ 448 ಪರಿಚ್ಛೇದಗಳಾಗಿದ್ದಾವೆ. ನಂಬರ್ ಆಫ್ ಆರ್ಟಿಕಲ್ಸ್ ಆಸ್ ಆಫ್ ಟುಡೇ ಆರ್ 448. 1949ನೇ ಇಸ್ವಿ 26ನೇ ತಾರೀಕು ನವೆಂಬರ್ ತಿಂಗಳು ಅದನ್ನು ಒಪ್ಪಿಕೊಂಡು ಸ್ವಯಂ ಘೋಷಿತವಾಗಿ ಅದನ್ನು ಆ ಕಾನ್ಸ್ಟಿಟ್ಯೂಷನ್ನ ನಮ್ಮ ದೇಶದಲ್ಲಿ ಅಳವಡಿಸ್ಕೊಳ್ಳುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರ ಮಾಡಿತು. ಇಲ್ಲಿಯವರೆಗೆ 104 ಅಮೆಂಡ್ಮೆಂಟ್ಗಳಾಗಿದ್ದಾವೆ. ಈ ಆರ್ಟಿಕಲ್ಸ್ನ ಪರಿಚ್ಛೇದಗಳನ್ನು 104 ಬಾರಿ ಅಮೆಂಡ್ಮೆಂಟ್ ಕಾಳಿರುವಂಥದ್ದು. ಕಾಂಗ್ರೆಸ್ ಪಕ್ಷದ ಸರ್ಕಾರದ ನೇತೃತ್ವದಲ್ಲಿ ಸುಮಾರು 70 ಅಮೆಂಡ್ಮೆಂಟ್ಗಳಾಗಿದ್ದಾವೆ. ಇನ್ನು 34 ಅಮೆಂಡ್ಮೆಂಟ್ಗಳು BJP ಮತ್ತು ಇತರೆ ಪಕ್ಷದವರು ಮಾಡಿರುವಂಥದ್ದು. ಅಮೆಂಡ್ಮೆಂಟ್ ಮಾಡಿದ್ದಾರೆ ದೇಶದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ, ದೇಶದ ಅಭಿವೃದ್ಧಿ ಹಿತದೃಷ್ಟಿಯಿಂದ, ಜನರ ಅಭಿವೃದ್ಧಿ ಹಿತದೃಷ್ಟಿಯಿಂದ ಅಮೆಂಡ್ಮೆಂಟ್ ಆಗಿರುವಂಥದ್ದು. ಇದು BJPಯವರ ರಾಜಕೀಯ ಲಾಭ ಪಡೆಯುವಂಥದ್ದಕ್ಕೋಸ್ಕರ ಇದನ್ನು ಪ್ರಚಾರ ಮಾಡ್ತಾ ಇರುವಂಥದ್ದು, ಅಲ್ಲೆಲ್ಲ ಸ್ಟ್ರೈಕ್ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇರುವಂಥದ್ದು. ಹೇಗೆ ಅಂದರೆ ನೋಡಿ, ರಿಸರ್ವೇಷನ್ ಅನ್ನುವಂಥದ್ದು ಕೊಡುವಂಥದ್ದಕ್ಕೆ ಅಧಿಕಾರ ಇರುವಂಥದ್ದು ಆರ್ಟಿಕಲ್ ನಾನು ಹೇಳ್ದಂಗೆ ಸೆಕ್ಷನ್ 14, ಸೆಕ್ಷನ್ 15/4, 16/4 ಅಡಿನಲ್ಲಿ ಯು ಕ್ಯಾನ್ ಗಿವ್ ರಿಸರ್ವೇಷನ್ ಓನ್ಲಿ ಫಾರ್ ಎಜುಕೇಷನ್, ಎಂಪ್ಲಾಯ್ಮೆಂಟ್, ಉದ್ಯೋಗಕ್ಕೆ, ವಿದ್ಯಾಭ್ಯಾಸಕ್ಕೆ ಮತ್ತು ಪ್ರಮೋಷನ್ಸ್ಗೆ. ಇದಕ್ಕೆ ಮಾತ್ರ ರಿಸರ್ವೇಷನ್ ಕೊಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು. ಎಜುಕೇಷನ್ಸ್, ಪ್ರಮೋಷನ್ಸ್, ಆಮೇಲೆ ಇದು 4 ಐಟಮ್ಸ್ಗೆ ರಿಸರ್ವೇಷನ್ ಕೊಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಇಲ್ಲಿ ನಾವು ಕೊಡ್ತಾ ಇರುವಂಥದ್ದು ರಿಸರ್ವೇಷನ್ನು ಕಾಂಟ್ರಾಕ್ಟರ್ಸಲ್ಲಿ. ಈ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಅಡಿಯಿಂದ ಬರೋದಿಲ್ಲ, ಅದು ನಮ್ಮ ಇಂಟರ್ನಲ್ ಕೋಟಾ ಅಡ್ಜಸ್ಟ್ಮೆಂಟ್. ಅದು ಇಲ್ಲಿಯವರೆಗೆ ಕಾಂಟ್ರಾಕ್ಟರ್ಸಲ್ಲಿ ರಿಸರ್ವೇಷನ್ ಕೊಟ್ಟಿರುವಂಥದ್ರಲ್ಲಿ 43% ಕೊಟ್ಟಿದ್ದೀವಿ. 43% ಆಲ್ರೆಡಿ ರಿಸರ್ವೇಷನ್ನ ವಿವಿಧ ಸಮುದಾಯದವರಿಗೆ ಕೊಟ್ಟಿದ್ದೀವಿ. ಶೆಡ್ಯೂಲ್ಡ್ ಕ್ಯಾಸ್ಟ್ನವ್ರಿಗೆ 17.15% ಕೊಟ್ಟಿದ್ದೀವಿ. ಶೆಡ್ಯೂಲ್ಡ್ ಟ್ರೈಬ್ನವ್ರಿಗೆ 6.95 ಕೊಟ್ಟಿದ್ದೀವಿ. ಪ್ರವರ್ಗ 1 ಅವರಿಗೆ 4% ಕೊಟ್ಟಿದ್ದೀವಿ. 99 ಜಾತಿಗಳು ಬರ್ತಾವೆ ಅದರಲ್ಲಿ, ಪ್ರವರ್ಗ 1ರಲ್ಲಿ. OBC ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ 100 ಜಾತಿಗಳು ಬರ್ತವೆ, ಅದಕ್ಕೆ 15% ಕೊಟ್ಟಿದ್ದೀವಿ. ಈಗ ಮೈನಾರಿಟಿಯವರಿಗೆ, ಮೈನಾರಿಟಿ ಒಬ್ಬರೇ ಮುಸ್ಲಿಮ್ಸ್ ಮಾತ್ರ ಅಲ್ಲ, ಸುಮಾರು 7-8 ಸಮುದಾಯ ಬರುತ್ತೆ. ಧರ್ಮಾಧಾರಿತ ರಿಸರ್ವೇಷನ್ನು ಸುಪ್ರೀಂ ಕೋರ್ಟರೇ ಸ್ಟ್ರಕ್ ಮಾಡಿದ್ದಾರೆ ಅಂತ ಪುಂಖಾನುಪುಂಖ BJP ಊದ್ತಾ ಇದ್ದಾರಲ್ಲ. ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಟ್ಟಿಲ್ಲ ನಾವು. 50% ರಿಸರ್ವೇಷನ್ ಏನಿದೆ ಅದನ್ನು ಎಲ್ಲೂ ಟಚ್ ಮಾಡೋಕ್ಕಾಗಲ್ಲ, ಯಾರೂ ಟಚ್ ಮಾಡೋಕ್ಕಾಗಲ್ಲ. ಅದನ್ನು ಮೀರಿ ಟಚ್ ಮಾಡುವಂಥದ್ದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದು BJPಯವರೇ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಒಂದು ಕಾನೂನನ್ನು ತಗೊಂಬಂದು 2017ರಲ್ಲಿ 10% ಕೊಟ್ಟರು ಇಡೀ ದೇಶಾದ್ಯಂತ. 50% ಇದ್ದು 60% ಆಯ್ತು. ಈಗ ಅದರ ಅಡಿನೆಲ್ಲ ರಿಸರ್ವೇಷನ್ ಕೊಡ್ತಾ ಇಲ್ಲ, ಕಾಂಟ್ರಾಕ್ಟರ್ಸಲ್ಲಿ ಕೊಡ್ತಾ ಇದ್ದೀವಿ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ.
ಅದೇನಾದರೂ ಆ ಥರದ್ದು ಇದ್ದರೆ ಅಮೆಂಡ್ಮೆಂಟ್ ಮಾಡುವಂಥದ್ದಕ್ಕೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಪಾರ್ಲಿಮೆಂಟ್ಗೆ. ಪಾರ್ಲಿಮೆಂಟಲ್ಲಿ ಯಾರವ್ರೆ? ಬಿ ಜೆ ಪಿ ತಾನೇ. ನಾವಿದ್ದೀವಾ? ನಾವು ಅಮೆಂಡ್ ಮಾಡೋಕ್ಕಾಗ್ತದ? ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡುವಂಥದ್ದು ನಮ್ಗೆ ಅವಕಾಶ ಇದೆಯಾ? ಕಾನ್ಸ್ಟಿಟ್ಯೂಷನ್ನೇ ಚೇಂಜ್ ಮಾಡ್ತೀವಿ, ಮೂಲ ಸ್ಟ್ರಕ್ಚರೇ ಚೇಂಜ್ ಮಾಡ್ತೀವಿ, ಬೇಸಿಕ್ ಸ್ಟ್ರಕ್ಚರೇ ಚೇಂಜ್ ಮಾಡ್ತೀವಿ ಅಂತ ಹೇಳಿಕೆಗಳನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟವ್ರು ಯಾರು? ಅನಂತಕುಮಾರ್ ಹೆಗ್ಡೆ ಬಿ ಜೆ ಪಿಯವರು ಸಂಸದರಾಗಿದ್ದರು. ಮಾರ್ಚ್ 2024ರಲ್ಲಿ 400 ಸೀಟನ್ನು ನೀವು ಗೆಲ್ಲಿಸಿರೆ ದೇಶದ ಇತಿಹಾಸ ಹಣೆಬರವನ್ನೇ ಚೇಂಜ್ ಮಾಡ್ತೀವಿ ಅಂತ ಹೇಳಿದರು ಓಪನ್ ಭಾಷಣದಲ್ಲಿ. ಬರೀ ಅನಂತಕುಮಾರ್ ಹೆಗ್ಡೆ ಹೇಳಿದ್ದಲ್ಲ, ಮಹಾರಾಷ್ಟ್ರದಲ್ಲಿ ಒಬ್ಬರು ಮಂತ್ರಿ ಹೇಳಿದ್ರು, ಯೂನಿಯನ್ ಮಿನಿಸ್ಟ್ರು. ಮಧ್ಯಪ್ರದೇಶದೊಬ್ಬರು ಮಂತ್ರಿ ಹೇಳಿದರು, 2/3 ಮೆಜಾರಿಟಿ ಬಂದರೆ ಇಂಡಿಯನ್ ಹಣೆಬರನ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದವ್ರು ನಾವಲ್ಲ. ಅಮಿತ್ ಶಾ ಅವರು ನಿರಂತರವಾಗಿ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ 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 ಅಂತ ಹುಚ್ಚು ಪ್ರಣಾಮ ಮಾಡ್ತಾ ಇದ್ದೀರಲ್ರಿ ನೀವು. ಬರೀ ಅಂಬೇಡ್ಕರ್ 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 ಅಂತ ಹೆಸರು ಹೇಳಿದ್ರೆ ನೀವು ನರಕಕ್ಕೆ ಹೋಗ್ತೀರಾ, ದೇವ್ರ ಹೆಸರನ್ನ ನಾಮನ ಭಜನೆ ಮಾಡಿ ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಹೇಳಿದ್ದು ಯಾರು? ಅಂದರೆ ಅಂಬೇಡ್ಕರ್ ವಿರುದ್ಧ ಎಷ್ಟು ಅಸಹನೆ ಇದೆ ಅನ್ನುವಂಥದ್ದು ನಿಮಗೆ. ಬಿ ಜೆ ಪಿಯವ್ರಿಗೂ ಮತ್ತು ಸಂವಿಧಾನಕ್ಕೂ ಏನ್ರಿ ಸ್ವಾಮಿ ಸಂಬಂಧ? ಏನು ಭಾಸ್ಕರ್, ಬಿ ಜೆ ಪಿಯವ್ರಿಗೂ ಸಂವಿಧಾನಕ್ಕೂ ಇಮಾಮ್ ಸಾಬ್ಗೂ ಗೋಕುಲಾಷ್ಟಮಿಗೆ ಸಂಬಂಧ ಕಲ್ಪಿಸ್ದಂಗೆ. ಸಡನ್ನಾಗಿ ಅವರ ಮೇಲೆ ಏನು ಮಸಿಮೆ ಎತ್ಕೊಂಡಿದ್ದೆ ಅದನ್ನು ತೊಳೆಯುವಂಥದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ತಿರುಚಿ ಟ್ವಿಸ್ಟ್ ಮಾಡಿ ಜನಗಳಿಗೆ ತಪ್ಪು ಸಂದೇಶವನ್ನು ಕೊಡುವಂಥದ್ದಕ್ಕೆ ನಿರಂತರವಾಗಿ ಒಂದು 3-4 ದಿವಸ ಚರ್ಚೆಯಲ್ಲಿರಬೇಕು ಅನ್ನುವಂಥದ್ದು ಉದ್ದೇಶದಿಂದ ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನು ಇವತ್ತದೆಲ್ಲ ನೋಡಿದೆ ಮೀಡಿಯಾದಲ್ಲಿ. ಅದೆಲ್ಲ ನಮ್ಮ ಕೇರ್ ಕಾನ್ಸ್ಟಿಟ್ಯೂನ್ಸಿ MLA ಶ್ರೀವತ್ಸವಕ್ಕೂ ಕಾನ್ಸ್ಟಿಟ್ಯೂಷನ್ಗೂ ಏನು ಸಂಬಂಧ? ಕಾನ್ಸ್ಟಿಟ್ಯೂಷನ್ನ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾ ಇರುವಂಥ ಒಂದು ಕೆಲಸಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಅಂತೆ. ರಿಸರ್ವೇಷನ್ ವಿರುದ್ಧ ಇರುವಂಥವ್ರು ನೀವು. ರಮಾ ಜೋಯಿಸ್ ಅಂತ ನಿಮ್ಮಲ್ಲಿ MP ಇದ್ರು, ಒಬ್ಬರು ರಿಟೈರ್ಡ್ ಜಡ್ಜು. 2008ರಲ್ಲೋ 2009ರಲ್ಲೂ ರಿಸರ್ವೇಷನ್ ವಿರುದ್ಧ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು, PIL ಹಾಕ್ಕೊಂಡಿದ್ರು ಸುಪ್ರೀಂ ಕೋರ್ಟಲ್ಲಿ. ರಿಸರ್ವೇಷನ್ ಸಾಕು, 10 ವರ್ಷ ಕೊಡಬೇಕು ಅಂತ ಇದ್ದಿದ್ದು. ಕಾನ್ಸ್ಟಿಟ್ಯೂಷನ್ ಬಂದಾಗ ರಿಸರ್ವೇಷನ್ನು ಬರೀ 10 ವರ್ಷಕ್ಕೆ ಮಾತ್ರ ಅಂತ ಇದ್ದಿದ್ದು, ಇನ್ನು 70 ವರ್ಷ ಆದರೂ ಕಂಟಿನ್ಯೂ ಮಾಡ್ತಾ ಇದ್ದೀರಿ. ತೆಗೆದಾಕಿ ಇದನ್ನ ಅಂತ ಕೋರ್ಟ್ಗೆ ಹೋಗಿದ್ದವ್ರು ಯಾರು? ರಮಾ ಜೋಯಿಸ್, ನಿಮ್ಮ ಪಕ್ಷದ ಭಾಳ ಪ್ರಮುಖವಾದಂಥ ರಿಟೈರ್ಡ್ ಜಡ್ಜು, ಸುಪ್ರೀಂ ಕೋರ್ಟ್ ಜಡ್ಜ್, ರಾಜ್ಯಸಭಾ ಮೆಂಬರು ಆಗಿದ್ದವರು, ಭಾಳ ಬುದ್ಧಿವಂತರು, ನಿಮ್ಮ ಪಕ್ಷದ ಭಾಳ ಬುದ್ಧಿವಂತರಾಗಿದ್ದವರು ಕೋರ್ಟ್ಗೆ ಹೋಗಿದ್ದರು. ರಿಸರ್ವೇಷನ್ ವಿರುದ್ಧ ಇರುವಂಥವ್ರು, ಕಾನ್ಸ್ಟಿಟ್ಯೂಷನ್ ವಿರುದ್ಧ ಇರುವಂಥವ್ರು, ಅಂಬೇಡ್ಕರ್ ವಿರುದ್ಧ ಇರುವಂಥವ್ರು. ಪಾರ್ಲಿಮೆಂಟ್ಗಳಲ್ಲಿ ನೀವು ಅಸೆಂಬ್ಲಿಗಳಲ್ಲಿ ಚರ್ಚೆ ಮಾಡ್ತೀರಿ ಅಂಬೇಡ್ಕರನ್ನು ಸೋಲಿಸಿದ್ಯಾರೋ ಅಂತ. ನೋಡಿ, ಅಂಬೇಡ್ಕರ್ ಅವರು ಬರೆದಿರುವಂಥ ಪತ್ರ ಇಲ್ಲಿದೆ. 18/1/1952 ಇಸ್ವಿನಲ್ಲಿ ಅವ್ರ ಸ್ನೇಹಿತರಿಗೆ, ಕಮಲಾಕಾಂತ್ ಅಂತ ಅವ್ರ ಸ್ನೇಹಿತರಿಗೆ ಪತ್ರ ಬರೀತಾರೆ. 4 ಪುಟದ ಪತ್ರ, ಹ್ಯಾಂಡ್ ರೈಟಿಂಗಲ್ಲಿ ಬರೆದಿರುವಂಥದ್ದು ಪತ್ರ ಇದು. ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಐ ಅಗ್ರಿ ವಿತ್ ಯುವರ್ ಅನಾಲಿಸಿಸ್. ಯಾರು? ರಮಾಕಾಂತ್ ಕಮಲಾಕಾಂತ್ ಅವರ ಅನಾಲಿಸಿಸ್ ಬಗ್ಗೆ ಬರೆದವ್ರ ಪತ್ರನ. ಐ ಅಗ್ರಿ ವಿತ್ ಯುವರ್ ಅನಾಲಿಸಿಸ್ ಆಫ್ ಡೇಂಜರಸ್ ಆಟಿಟ್ಯೂಡ್ ಟುವರ್ಡ್ಸ್ ಅಸ್ ಅಂಡ್ ಟುವರ್ಡ್ಸ್ ಕಾಂಗ್ರೆಸ್ ವಿಚ್ ಈಸ್ ಮೂಟೆಡ್ ಬೈ ಜನಸಂಘ. ನನ್ನ ಸೋಲಿಗೆ ಯಾರು ಕಾರಣಕರ್ತರು ಅಂತ ಇಲ್ಲಿ ಹೇಳ್ತಾರೆ ನೋಡಿ. ಪ್ಲಾಟ್ ಟು ಡಿಫೀಟ್ ಮೀ ವಾಸ್ ಹ್ಯಾಚ್ಡ್ ಬೈ ಡಂಗೆ and Savarkar, who was informed by my promoter to partition Kashmir. ಕಾಶ್ಮೀರ್ನ ಪಾರ್ಟಿಷನ್ ಮಾಡಿರುವಂಥದ್ದು ಅವರಲ್ಲಿ ಆಕ್ರೋಶ ಇಟ್ಕೊಂಡು ನನ್ನ ಸೋಲಿಗೆ ಪ್ರಮುಖವಾದ ಕಾರಣಕರ್ತರಾಗಿದ್ದಂಥರು ಸಾವರ್ಕರ್. ವೀರ್ ಸಾವರ್ಕರ್ ಅಂತ ಬಿರುದು ಕೊಟ್ಟರಲ್ಲ, ಯಾರು ವೀರ್ ಅಂತ ಕೊಟ್ಟಿದ್ದು? ಅವರು. ಸಾವರ್ಕರ್ ಫೋಟೋ ಇಟ್ಕೊಂಡು ಎಲ್ಲ ಕಡೆ ಪೂಜೆ ಮಾಡ್ತಾ ಇದ್ರಲ್ಲ, ಆ ಮನುಷ್ಯ ಅಂಬೇಡ್ಕರ್ ಅವರ ಸೋಲಿಗೆ ಕಾರಣ ಅಂತ ನಾವು ಹೇಳ್ತಾ ಇರೋದಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವಂಥ ಪತ್ರ ಇದು. 4 ಪುಟದ ಪತ್ರ ಇದು, 4 ಪೇಜ್. ಅವ್ರ ಸಿಗ್ನೇಚರ್ ಲಾಸ್ಟಲ್ಲಿದೆ ನೋಡಿ, ಕೈಯಲ್ಲಿ ಬರೆದಿರುವಂಥ ಪತ್ರ ಭಾಳ ಸ್ಪಷ್ಟವಾಗಿದೆ. ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಾ, ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಾ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತೀರಾ. ನಾಚಿಕೆ ಆಗಲ್ವ ನಿಮಗೆ? ಮಾನ ಮರ್ಯಾದೆ ಏನಾದರೂ ಇದೆಯಾ BJP ಅವರಿಗೆ?
ಅಧಿಕಾರಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೆ ಹೋಗ್ತೀರಿ, ಯಾವ ಲೆವೆಲಿಗೆ ಬೇಕಾದ್ರೆ ಹೋಗ್ತೀರಿ. ಸಣ್ಣ ಸಣ್ಣ ವಿಚಾರವನ್ನು ಕೈಗೆತ್ಕೊಂಡು ಬೇಕು ಅಂತ ರಾಜ್ಯ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡುವಂಥದ್ದಕ್ಕೆ ಪ್ರತಿದಿನ ನೀವು ಪ್ರೆಸ್ ಮೀಟ್ಗಳನ್ನು ಮಾಡಿ, ಪ್ರತಿದಿನ ನೀವು ಸುಳ್ಳು ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿ, ಟಿ ವಿ ಮಾಧ್ಯಮಗಳಲ್ಲಿ ಡಿಬೇಟ್ ಆಗೋ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಬಿ ಜೆ ಪಿಯವರು. ಭಾಳ ಸ್ಪಷ್ಟವಾಗಿ ನಾನು ಆಪಾದನೆ ಮಾಡ್ತಾಯಿದ್ದೀನಿ. ಇದ್ದಕ್ಕಿದ್ದಂಗೆ ಇಲ್ಲದೇ ಇರೋ ಕತ್ಗಳೆಲ್ಲ ತಗೊಂಬತ್ತೀರಿ. ಆಯ್ತಪ್ಪ, ನೀವು ಶೆಡ್ಯೂಲ್ ಕ್ಯಾಸ್ಟ್ ಬಗ್ಗೆ, OBC ಬಗ್ಗೆ, ಮೈನಾರಿಟಿ ಬಗ್ಗೆ ಇಲ್ವೇ ಇಲ್ಲ ಬಿಡಿ. ದಯಮಾಡಿ ನಾನು ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ ಬಿ ಜೆ ಪಿ ಮುಖಂಡರಿಗೆ. ನಿಮ್ಮಲ್ಲಿ ಟಾಪ್ 10 ಯೂನಿಯನ್ ಮಿನಿಸ್ಟರ್ಸ್ ಅವರಲ್ಲ, ಟಾಪ್ 10 ಅಂದರೆ ಮೊದಲನೇದು ನರೇಂದ್ರ ಮೋದಿಯವರು, ಎರಡನೇದು ಅಮಿತ್ ಶಾ, ಮೂರನೇದು ನಿತಿನ್ ಗಡ್ಕರಿ. ಪೋರ್ಟ್ಫೋಲಿಯೋ ಪ್ರಕಾರ ಟಾಪ್ 10 ಇದ್ದಾರಲ್ಲ, ಒಟ್ಟು 67 ಏನೋ ಮಂತ್ರಿಗಳಿದ್ದಾರೆ. 67 ಮಂತ್ರಿಗಳ ಪೈಕಿ 27 ಜನಕ್ಕೆ ನೀವು OBC ಶೆಡ್ಯೂಲ್ ಕ್ಯಾಸ್ಟ್ನವರಿಗೆ ಕೊಟ್ಟಿದ್ದೀರಿ, ಮಂತ್ರಿ ಮಾಡಿದ್ದೀರಿ. ಅದನ್ನ ಎಲ್ಲ ಕಡೆನೂ ಕೊಚ್ಕೋತಾ ಇದ್ದೀರಾ. 27 ಮಂತ್ರಿಗಳನ್ನು ಮಾಡಿರುವಂಥ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, OBC ಅವರು ಎಲ್ಲರಿಗೂ ಒಬ್ಬರಿಗೂ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿಲ್ಲ. ಎಲ್ಲರೂ ಸ್ಟೇಟ್ ಮಿನಿಸ್ಟ್ರು. ಟಾಪ್ 10ನಲ್ಲಿರುವಂಥ ಮಂತ್ರಿಗಳು, ಎಲ್ಲರೂ ಒಂದು ಜನಾಂಗಕ್ಕೆ ಸೇರಿದವರು, ಅಪ್ಪರ್ ಕಮ್ಯುನಿಟಿಗೆ ಸೇರಿದವರು. ನಾನು ಅವ್ರ ಹೆಸರನ್ನು ಓದ್ತೀನಿ, ಯಾವ ಕ್ಯಾಸ್ಟು ಅಂತ ಹೇಳಲ್ಲ. ಅಮಿತ್ ಶಾ 2 ಪ್ರಮುಖವಾದ ಪೋರ್ಟ್ಫೋಲಿಯೋ ಇಟ್ಕೊಂಡಾರೆ, ಹೋಮ್ ಮಿನಿಸ್ಟ್ರು, ಕೋಆಪರೇಷನ್. ನಿತಿನ್ ಗಡ್ಕರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. JP ನಡ್ಡಾ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಒಂದು, ಇನ್ನೊಂದು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ಎರಡೆರಡು ಪೋರ್ಟ್ಫೋಲಿಯೋ, 3 ಪೋರ್ಟ್ಫೋಲಿಯೋ. ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಬೇರೆ, ಕಾರ್ಪೊರೇಟ್ ಅಫೇರ್ಸ್ ಬೇರೆ. ಜೈಶಂಕರ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು. ಪಿಯೂಷ್ ಗೋಯಲ್ ಕಾಮರ್ಸು ಮತ್ತು ಇಂಡಸ್ಟ್ರಿ.